ಸಿಲಿಕಾನ್ ಸಿಟಿ ಬೆಂಗಳೂರಿನ ಈ ಏರಿಯಾದಲ್ಲಿದೆ ಒಂದು ಡೇಂಜರ್ ಬಿಲ್ಡಿಂಗ್. ಕೋರಮಂಗಲದಲ್ಲಿ ಸೈಡಿಗೆ ವಾಲಿದೆ 4 ಅಂತಸ್ತಿನ ಕಟ್ಟಡ. ಯಲ್ಲಪ್ಪ ಅನ್ನುವಂಥವರಿಗೆ ಸೇರಿದ ಕಟ್ಟಡದ ದುಸ್ಥಿತಿಯ ಕಥೆ ಇದು. ಕೋರಮಂಗಲದಲ್ಲಿರುವಂತಹ 4 ಅಂತಸ್ತಿನ ಕಟ್ಟಡ ವಾಲಿದೆ. ಯಲ್ಲಪ್ಪ ಅನ್ನುವಂಥವರಿಗೆ ಸೇರಿದ ಕಟ್ಟಡದ ದುಸ್ಥಿತಿ ಇದು. ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಕೋರಮಂಗಲದ ಜಕ್ಕಸಂದ್ರದಲ್ಲಿರುವಂತಹ ಬಿಲ್ಡಿಂಗ್ ಏನಿದೆ 2030 ಸೈಟ್ನಲ್ಲಿ 4 ಅಂತಸ್ತಿನ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಬಾಡಿಗೆ ಮನೆಯವರನ್ನ ಖಾಲಿ ಮಾಡಿಸಿದ್ದಾರೆ ಮನೆ ಓನರ್. ಸ್ಥಳಕ್ಕೆ ಮಡಿವಾಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಟ್ಟಡ ನಿರ್ಮಾಣ ಮಾಡಿದ್ದಂತಹ ಮೇಸ್ತ್ರಿ ಮಹೇಶನ್ನ ಕರೆಸಿ ತೆರವು ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಜೆಸಿಬಿ ಮೂಲಕ ಪೊಲೀಸರು ಮನೆ ತೆರವನ್ನ ಮಾಡಿಸ್ತಾ ಇದ್ದಾರೆ. ಸರಿಯಾದ ಪ್ಲಾನ್ ಇಲ್ಲದೆ ಅಕ್ರಮವಾಗಿ ಮನೆಯನ್ನ ನಿರ್ಮಿಸಿದ್ದಾರೆ. ಹಾಗಾಗಿ ಮಾಲೀಕರ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನೋಡಿ 2030 ಸೈಟ್ ಏನಿದೆ ಅದರಲ್ಲಿ ಎಷ್ಟು ಕೆಪಾಸಿಟಿದು ಹೇಗೆ ಕಟ್ಟಬೇಕು ಅಂತೇಳಿ ಇಂಜಿನಿಯರ್ ಮುಂಚೆನೇ ಪ್ಲಾನ್ ಹಾಕ್ತಾರೆ. ಬಟ್ ಆದರೆ 4 ಅಂತಸ್ತಿನ ಕಟ್ಟಡ ಹೇಗೆ ಕಟ್ಟಿದ್ದಾರೆ ನೋಡಿ, ಅಷ್ಟು ಕಂಜೆಸ್ಟ್ ಜಾಗದಲ್ಲಿ 4 ಅಂತಸ್ತು. ಹಾಗಾಗಿ ಕೂಡಲೇ ವಿಷಯ ಗೊತ್ತಾಗ್ತಾ ಇದ್ದಂತೆ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಇಮಿಡಿಯೇಟಾಗಿ ತೆರಳಿ ಅದನ್ನು ತೆರವುಗೊಳಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಮಾಲೀಕರ ವಿರುದ್ಧ ಈಗ ಕೇಸನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಅಂದರೆ ಅದಕ್ಕೆ ಸೂಕ್ತ ಪ್ಲಾನಿಂಗ್ ಇರಬೇಕು. ಪ್ಲಾನಿಂಗ್ ಇಲ್ಲದೆ ಏನಾದರೂ ಆ ಥರ ಕಟ್ಟಿಸಿದ್ರು ಅಂತ ಅಂದರೆ ಆಮೇಲೆ ಮುಂದೆ ಅನಾಹುತ ಖಂಡಿತ ಸಂಭವಿಸುತ್ತೆ. ಈಗ ಅದೇ ಥರದೊಂದು ಘಟನೆಯಲ್ಲಿ ನಡೆದಿದೆ ನೋಡಿ. ಫೋಟೋ ತೋರಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ಫೋಟೋಸ್ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಕೋರಮಂಗಲದಲ್ಲಿ ಇರುವಂತಹ 4 ಅಂತಸ್ತಿನ ಕಟ್ಟಡ ಸೈಡಿಗೆ ವಾಲ್ಕೊಂಡಿದೆ. ಅದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಯಲ್ಲಪ್ಪ ಅನ್ನುವಂಥವ್ರಿಗೆ ಸೇರಿದ ಕಟ್ಟಡ ಇದು. ಆಮೇಲೆ ಈ ಮನೆ ಕಟ್ಟಿಸಿದಂತಹ ಓನರು ಆಮೇಲೆ ಮೇಸ್ತ್ರಿ ಅವರೆಲ್ಲರನ್ನೂ ಕೂಡ ಕರೆಸಿ ಮನೆ ತೆರವು ಕಾರ್ಯವನ್ನು ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ ಜೆಸಿಬಿಯ ಮೂಲಕ. ನೋಡಿ, ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ವಾಲ್ ಇದೆ ನೋಡಿ, 4 ಅಂತಸ್ತಿನ ಕಟ್ಟಡ. ಆಮೇಲೆ ಹೇಳಿ ಕೇಳಿ 2030 ಅಂತ ಅಂದರೆ ಅದು ಭಾಳ ಕಂಜೆಸ್ಟ್ ಇರುತ್ತೆ. ಅದರಲ್ಲಿ ಎಷ್ಟು ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೇ ಕಟ್ಟಬೇಕು. ಈಗ 60-40 ಸೈಟು ಆ ಥರ ಎಲ್ಲ ದೊಡ್ಡ ಡೈಮೆನ್ಷನ್ ಇದ್ದಂಥ ಸಂದರ್ಭದಲ್ಲಿ ಬಿಲ್ಡಿಂಗ್ ಹೇಗೆ ಕಟ್ಟಿದ್ರು ಕೂಡ, ಬಟ್ ಯಾವುದೇ ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೂ ಕೂಡ ಅದಕ್ಕೆ ಪಕ್ಕ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಆ ಪ್ಲ್ಯಾನಿಂಗ್ ಇಲ್ಲದೆ ಕಟ್ಟಿದ್ರೆ ಇದೇ ಥರದ ಎಡವಟ್ಟಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಮಿ, ಕರೆಕ್ಟಾಗಿ ಪ್ಲಾನ್ ಇಲ್ಲದೆ ಕಟ್ಸಿದ್ದಾರೆ ಅಂತ ಕಾಣಿಸುತ್ತೆ. ಈಗ ತೆರವು ಕಾರ್ಯ ಕೂಡ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನು ಸಿಗ್ತಾ ಇದೆ? ಪ್ರಭು, ಈಗಾಗಲೇ ಈ ವಿಚಾರದಲ್ಲಿ ಸ್ಥಳೀಯರ ಆಕ್ರೋಶ ಇತ್ತು. ಬಿಲ್ಡಿಂಗ್ ಕಟ್ಟುವಾಗ್ಲೂ ಕೂಡ ಬಿಲ್ಡಿಂಗ್ ಚಿಕ್ಕ ಜಾಗ ಮತ್ತೆ ಬಿಬಿಎಂಪಿ ಕೂಡ ಏಕಾಏಕಿ ಇದಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಇವಾಗ ಮಾಲೀಕರು ಮತ್ತೆ ಇಲ್ಲಿನ ಸ್ಥಳೀಯರು ಕೂಡ ಒಂದ್ ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ನಿನ್ನೆ ಏಕಾಏಕಿ ಹೊಸ ಕಟ್ಟಡ ಇದು, ಏಕಾಏಕಿ ವಾಲ್ ಇದೆ. ಕೋರಮಂಗಲದ ವೆಂಕಟಪುರದಲ್ಲಿ ಈ ಘಟನೆ ನಡೆದಿದ್ದು. ಕಟ್ಟಡ ವಾಲಿದ್ರು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿರುವಂತಹ ಅಧಿಕಾರಿಗಳು ಯಾರೂ ಕೂಡ ಇನ್ನೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಇನ್ನೇನು 3 ದಿನಗಳಲ್ಲಿ ಕಟ್ಟಡ ಮಾಲೀಕರೇ ನಾವೇ ಇದನ್ನ ಅಂತಸ್ತನ್ನ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಯಾಕಂತಂದ್ರೆ ಇವಾಗ ಸದ್ಯ ಸ್ಥಳೀಯರ ಅಕ್ಕಪಕ್ಕ ಏನ್ ಕಟ್ಟಡ ಏನಿದೆ ಅಥವಾ ಸ್ಥಳೀಯರು ಅಕ್ಕಪಕ್ಕದಲ್ಲಿ ಏನು ವಾಸಿಸ್ತಾ ಇದ್ದಾರೆ ಅವರು ಸಂಪೂರ್ಣವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಟ್ಟಡದ ಮಾಲೀಕರು ಮತ್ತೆ ಜಿಪಿಎ ಮೇಲೆ. ಆದ್ರೂ ಕೂಡ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಈ ಕ್ಷಣಕ್ಕೂ ಅಂದ್ರೆ ಜೀವ ಹಾನಿ ಆಗುವಂತಹ ಸಾಧ್ಯತೆ ಇದ್ರೂ ಕೂಡ ಒಂದ್ ರೀತಿಯಲ್ಲಿ ಬೇಜವಾಬ್ದಾರಿ ತೋರಿಸ್ತಾ ಇರುವಂತದ್ದು. ಸರಿಯಾದ ಮಾದರಿಯಲ್ಲಿ ಕಟ್ಟಿಲ್ವೋ ಅಥವಾ ಸರಿಯಾಗಿ ಜಿಪಿಎ ಅಧಿಕಾರಿಗಳು ಪರಿಶೀಲನೆ ಮಾಡದೆ ಪರ್ಮಿಷನ್ ಕೊಟ್ಟಿದ್ರಿಂದ ಈ ರೀತಿ ಆಯ್ತೋ ಗೊತ್ತಿಲ್ಲ. ಏಕಾಏಕಿ ಈಗ ಕಟ್ಟಡ ವಾಲಿರೋದ್ರಿಂದ ಒಂದ್ ರೀತಿಯಲ್ಲಿ ಸ್ಥಳೀಯರು ಮತ್ತೆ ಮಾಲೀಕರಲ್ಲೂ ಕೂಡ ಈಗ ಒಂದ್ ರೀತಿಯಲ್ಲಿ ಆತಂಕ ವ್ಯಕ್ತ ಆಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಶಮಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.